ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. 12ನೇ ಶತಮಾನದೊಳಗ ಆದಯ್ಯ ಅನ್ನುವಂಥ ಒಬ್ಬ ಶರಣರು. ಶರಣ ಹೇಗಿರ್ತಾನೆ, ಶರಣನ ಅವಸ್ಥೆ ಏನು, ಶರಣನ ನಿಜವಾಗಿರುವಂಥ ಸ್ಥಿತಿ ಏನು, ಬಹಳ ಚಂದ ಬರೀತಾರೆ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಭಾವದಲ್ಲಿ ದಿಗಂಬರ, ವಿಷಯದಲ್ಲಿ ಉದಾಸೀನ, ಚಿತ್ತದಲ್ಲಿ ನಿರಪೇಕ್ಷೆ, ಪ್ರಾಣದಲ್ಲಿ ನಿರ್ಭಯ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಅದು ಬೇರಿಲ್ಲ ಕಾಣಿರೋ. ಇದು ಶರಣರ ಸ್ಥಿತಿ. ಇದು ತನುವಿನಲ್ಲಿ ನಿರ್ಮೋಹ. ಶರಣರಿಗೆ ಒಂದು ದಿನ ಇದ್ದು ಒಂದು ದಿನ ಬಿದ್ದು ಹೋಗುವಂತ ಈ ತನುವಿನ ಬಗ್ಗೆ ಮೋಹ ಇರೋದಿಲ್ಲ. ಇದೊಂದು ಸಾಧನ ಅನ್ನುವಂಥ ಅರಿವು ಅವರಿಗಿರ್ತದೆ ಅಷ್ಟೇ. ಇದರ ಬಗ್ಗೆ ಮೋಹ ಇರೋದಿಲ್ಲ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ. ಅವರು ನಿರಹಂಕಾರ ಸ್ವರೂಪರಾಗಿರ್ತಾರೆ ಶರಣರು. ಶರಣ ಅಂದ್ರೆ ಬರೇ ಹೊರಗಡೆ ಇರುವ ಲಾಂಛನ ಅಲ್ಲ, ಬಟ್ಟೆ ಅಲ್ಲ, ವೇಷ ಅಲ್ಲ, ತೊಡುಗೆ ಅಲ್ಲ. ಒಳಗಿನ ಬದುಕು, ಅದು ಅರಿವಿನ ಬದುಕು, ಅದು ಬೆಳಕಿನ ಬದುಕು. ಮನದಲ್ಲಿ ನಿರಹಂಕಾರ, ಭಾವದಲ್ಲಿ ದಿಗಂಬರ. ಬಟ್ಟೆ ಇಲ್ಲದೆ ಬಹಿರಂಗದಲ್ಲಿ ದಿಗಂಬರ ಆಗೋದು ಬೇರೆ, ಎಲ್ಲ ಇದ್ದು ಅಂತರಂಗದೊಳಗ ಏನೂ ಇಲ್ಲದಂತೆ ದಿಗಂಬರ ಆಗೋದು ಬೇರೆ. ಎಷ್ಟು ದೊಡ್ಡ ಮಾತುಗಳು ಇವೆಲ್ಲ. ಭಾವದಲ್ಲಿ ದಿಗಂಬರ, ಭಾವದೊಳಗ ಬಂಧನ ಇರಬಾರ್ದು, ದಿಗಂಬರರಾಗಬೇಕು ನಾವು. ಎಲ್ಲ ಇರಬೇಕು, ಹೊಲ ಇರಬೇಕು, ಮನೆ ಇರಬೇಕು, ಬದುಕಿರಬೇಕು, ಪ್ರಪಂಚ ಇರಬೇಕು, ಗಳಿಕೆ ಇರಬೇಕು, ಬ್ಯಾಲೆನ್ಸ್ ಇರಬೇಕು, ಎಲ್ಲ ಇರಬೇಕು. ಒಳಗೇನಿರಬೇಕು ಅಂದ್ರೆ ಇದೆಲ್ಲದು ನಿಂದ ನಂದೇನೂ ಅಲ್ಲ ಅನ್ನುವಂಥ ಭಾವ ದಿಗಂಬರ ಇರಬೇಕು. ಅಂಥವ್ರು ಆರೋಗ್ಯವಾಗಿರ್ತಾರೆ, ಟೆನ್ಷನ್ ಇರೋದಿಲ್ಲ. ಹಗಲು ರಾತ್ರಿ ಅದನ್ನ ತಲೆಯಾಗ ತುಂಬಿಕೊಂಡು ಕುಂತ್ರ ಬಹಳ ಲೋಡ್ ಆಗ್ತದ ಜೀವನ. ಕುಂತರ ಸಮಾಧಾನ ಇಲ್ಲ, ನಿಂತರ ಸಮಾಧಾನ ಇಲ್ಲ, ಹೊರಗೋದ್ರ ಸಮಾಧಾನ ಇಲ್ಲ. ಶರಣಪ್ಪನ ಮುಂದೆ ಬಂದು ಕುಂತರೂ ಕೆಲವರಿಗೆ ಸಮಾಧಾನ ಇರಲ್ಲ. ಯಾಕಂದ್ರೆ ಒಳಗದ ಒತ್ತಡ, ಭಾವ ಬಂಧನ. ಬಂಧನ ಅಂದ್ರೆ ಕಟ್ಟೋದು. ದನಗಳನ್ನ, ಪಶುಗಳನ್ನ ಹಗ್ಗದಿಂದ ಕಟ್ತೀವಿ, ಅವುಗಳನ್ನು ಬಂಧಿಸಿಡ್ತೀವಿ. ನಮಗೇನೂ ಕಟ್ಟಿಲ್ಲ ಕರೆ, ಆದರೂ ಒಳಗೆ ಬಂಧನ ಅದ. ಎಷ್ಟು ದೊಡ್ಡ ಹಗ್ಗ ಕಟ್ಕೊಂಡಿವಿ ಅಂದ್ರೆ ಇದು ನನ್ನ ಮನಿ, ಇದು ನನ್ನ ಹೊಲ, ಇದು ನನ್ನ ರೊಕ್ಕ. ಹಗ್ಗ ಎಲ್ಲಾರ ಕಟ್ಟ್ಯಾರೇನು? ಕಟ್ಟಿಲ್ಲ. ಆದ್ರೂ ಎಷ್ಟು ಕಟ್ಕೊಂಡದ್ ನೋಡ್ರಿ. ಅದು ಎಲ್ಲೇ ಹೋದ್ರೆ ಅಲ್ಲಿಗೆ ಬರ್ತದ. ಒಳ್ಳೆ ಹಗ್ಗನ ಕಟ್ಟಿಲ್ಲ, ಯಾರು ಜಗ್ಗೇ ಇಲ್ಲ. ಒಳಗೆ ಬಂಧನ ಜಗ್ತದ, ಜಗ್ತದ. ಅದಕ್ಕೆ ಭಾವ ಬಂಧನ ಅಂತ ಕರೀತಾರ. ಹೆಂಗಿದ್ರು ಅಪ್ಪ ಅವರು, ಶರಣಪ್ಪನವರು ಅರಳಗುಂಡಿಗೆ ಬಿಟ್ಟು ಬಂದರು, ನಾಡನ್ನೆಲ್ಲ ಸುತ್ತಿದ್ರು. ಆದ್ರೆ ಸತ್ಯ ಗೊತ್ತಿತ್ತು, ಶಿವನೇ ಈ ಜಗತ್ತಿನ ಮೂಲ, ಅವನೇ ಈ ಬದುಕು, ಅವನದೇ ಈ ದಾಸೋಹ, ನಾನೊಬ್ಬ ದಾಸ ಅನ್ನುವಂಥ ಅರಿವಿನ ಎಚ್ಚರಿಕೆಯೊಳಗೆ ಶರಣರು. ಭಾವದಲ್ಲಿ ದಿಗಂಬರ, ವಿಷಯದಲ್ಲಿ ಉದಾಸೀನ. ವಿಷಯ ವಸ್ತುಗಳು ನಮಗೆ ಸುಖ ಕೊಡ್ತಾವಂತ ನಾವು ತಿಳ್ಕೊಂಡೀವಿ. ಆದರೆ ಶರಣರು ವಿಷಯ ವಸ್ತುಗಳಿಂದ ಸುಖವನ್ನು ಅನುಭವಿಸಲಿಲ್ಲ. ಯಾಕಂದ್ರೆ ಯಾವ ವಿಷಯ ವಸ್ತುಗಳು ಕೂಡ ಮನುಷ್ಯನಿಗೆ ಪೂರ್ಣವಾದ ಸುಖವನ್ನು ಕೊಟ್ಟಿಲ್ಲ, ಕೊಡುವುದಿಲ್ಲ. ಹಂಗ ವಿಷಯ ವಸ್ತುಗಳ ಭೋಗದ ಲಾಲಸೆಯೊಳಗ ಅಪ್ಪ ಅವರು ಇರಲಿಲ್ಲ ಶರಣರು. ಅವರು ಪೂರ್ಣ ಸುಖದ ನಿತ್ಯಾನಂದದೊಳಗಿದ್ರು.
ಗುರುವಿನ ನಂಬಿಕೆ, ಗುರುವಿನಿಂದ ಬಂದ ಲಿಂಗ ತತ್ವದ ನಂಬಿಕೆ, ಜಂಗಮ ದಾಸೋಹ, ಸೇವಾ ದಾಸೋಹ, ಇದರೊಳಗ ನಿತ್ಯ ಶಿವನನ್ನ ಕಾಣ್ತಾ ಸಕಲ ಜೀವಾವಳಿಗೆ ಲೇಸನ್ನ ಬಯಸ್ತಾ ಆನಂದದ ಪರಿಪೂರ್ಣದ ಸುಖಿಗಳಾಗಿ ಶರಣಪ್ಪನವರಿದ್ರು. ಅದಕ್ಕಾಗಿ ಹೇಳಿದ್ರು ಆದಯ್ಯನವರು, ವಿಷಯದಲ್ಲಿ ಉದಾಸೀನ, ಹಿಂಗಿದ್ರೆ ಶರಣ. ಚಿತ್ತದಲ್ಲಿ ನಿರಪೇಕ್ಷೆ, ಚಿತ್ತದೊಳಗೆ ಅಪೇಕ್ಷೆ ಇರಲಿಲ್ಲ ಅವರಿಗೆ, ನಿರಪೇಕ್ಷೆ. ಯಾವುದನ್ನು ಅಪೇಕ್ಷೆ ಪಡೋದು? ಶಿವನೇ ನೀನೊಬ್ಬನೇ ಸಾಕು, ನೀನಿದ್ರೆ ಎಲ್ಲ ಇರ್ತದ ಅನ್ನುವಂಥ ಮೂಲ ಸತ್ಯವನ್ನು ತಿಳ್ಕೊಂಡಿರುವಂಥ ಶರಣರಿಗೆ ಯಾವ ಅಪೇಕ್ಷೆಗಳೂ ಇರಲಿಲ್ಲ. ಚಿತ್ತದಲ್ಲಿ ನಿರಪೇಕ್ಷ ಭಾವ, ಪ್ರಾಣದಲ್ಲಿ ನಿರ್ಭಯ, ಪ್ರಾಣ ಭಯ ಇರೋದಿಲ್ಲ ಶರಣರಿಗೆ. ಅದಕ್ಕಾಗಿನೇ ಅವರು ಮರಣವೇ ಮಹಾನವಮಿ ಅನ್ನುವ ಮಾತು ಹೇಳ್ಯಾರ. ನಾವು ಅನ್ಲಿಕ್ಕೆ ಸಾಧ್ಯ ಏನು? ಮರಣವನ್ನ ಮಹಾನವಮಿ ಅನ್ನೋದಿಲ್ಲ. ಮರಣ ಬರ್ತದಂದ್ರೆ 3 ತಿಂಗಳು ಚಿಂತೆ ಮಾಡ್ತೀವಿ, ಇನ್ನು 3 ತಿಂಗಳಿಗೆ ಹೋಗ ನಾವು ಈಗ ಚಿಂತೆ ಶುರುವಾಗ್ಯದ. ಹೋಗಬೇಕು, ಮತ್ತೆ ಬಂದಿದ್ಯಾಕೆ ಹೋಗಾಕ? ನಮಗೆ ಭಯ ಅದ ಲೌಕಿಕ ಜಗತ್ತಿನೊಳಗೆ, ಸಾವನ್ನ ಭಯ ಅಂತ ತಿಳ್ಕೋತೀವಿ. ಆದ್ರೆ ಬಲ್ಲವರು ಹೇಳ್ತಾರೆ, ಸಾವು ಭಯ ಅಲ್ಲ, ಬರುವುದು ಶಿವನ ಪ್ರಸಾದವಾದರೆ ನಾಳೆ ಅವನ ಪಾದಕ್ಕೆ ಹೋಗೋದು ಮಹಾಪ್ರಸಾದ ಅಂತ ತಿಳ್ಕೊಂಡು ಅದನ್ನು ದಾಸೋಹದ ತತ್ವವಾಗಿ ಬಳಸಿಕೊಂಡವರು ಶರಣಪ್ಪನವರು. ಪ್ರಾಣದಲ್ಲಿ ನಿರ್ಭಯ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿ, ಪರಮಾನಂದದೊಳಗೆ ಶರಣರು ಜ್ಞಾನಮೂರ್ತಿಗಳಾಗಿ ಬದುಕನ್ನ ಕಳೆದರು ಅಂತ ತಿಳ್ಕೊಂಡೆ. ಅವರೇ ಸೌರಾಷ್ಟ್ರ ಸೋಮೇಶ್ವರ ಲಿಂಗ, ಬೇರಿಲ್ಲ ಕಾಣಿಭೋ ಅಂತ ಹೇಳ್ತಾರಲ್ಲ, ಅವರು ಸಾಕ್ಷಾತ್ ಶಿವನೇ ಆಗಿ ನಡೆದಾಡುವ ದೇವರೇ ಆಗಿ ಈ ನಾಡಿನ ಭಾಗ್ಯದ ಬೆಳಕಾಗಿ ಶರಣಪ್ಪನವರು ಅನಂತವಾಗಿರುವಂಥ ಲೀಲಾಮಯವಾದ ಜೀವನವನ್ನು ಕಳೀತಾ ಇರುವಾಗ ಅಪ್ಪ ಅವರು ಮಕ್ಕಳು ಕೊಡ್ತಾರೆ. 1001 ದಾಸೋಹಕ್ಕಾಗಿ ಕಾಣಿಕೆ ಕೊಟ್ಟರು ಗಂಡು ಸಂತಾನ, 501 ಕೊಟ್ಟರು ಹೆಣ್ಣು ಸಂತಾನ. ಈ ಸುದ್ದಿ ಕೇಳಿ ಒಬ್ಬ ಸಾಹುಕಾರ್ತಿ, ಲಗ್ನ ಆಗಿ 12 ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ನಾನು ಶರಣಪ್ಪನ ಕಡೆ ಹೋಗಿ 1001 ಕೊಟ್ಟು ಒಂದು ಮಗುವಿನ ಆಶೀರ್ವಾದ ಪಡ್ಕೊಂಡು ಬರಬೇಕು ಅಂತ. ಇದ ಮುಕ್ತಂಪುರದ ಸಾಹುಕಾರ್ತಿ, ಚಲೋ ಪಟ್ಟೆ ಪೀತಾಂಬ್ರ ತೊಟ್ಕೊಂಡು ಮೈ ತುಂಬ ಬಂಗಾರ ಹಾಕ್ಕೊಂಡು ಕೆರಿ ದಾರಿ ಏನದಲ್ಲ ಇದ ದಾರಿ ಹಿಡ್ಕೊಂಡು ಇಲ್ಲಿಗೆ ಹೆಂಗೆ ಬರ್ತಿದ್ಲು ಸಾಹುಕಾರ್ಕಿ ಸೊಕ್ಕಿನೊಳಗೆ, ಸರ ಬರ ಅವು ಬಂಗಾರ ಸಾಮಾನ ಎತ್ತಿನ ಕೊಳ್ಳ ಗಿಲ್ ಅಂತಾವಲ್ಲ, ಹೆಂಗೆ ಸರ ಬರ ಬರಾಕತ್ತಿದ್ಲು. ಮಕ್ಕಳ ಭಾಗ್ಯಕ್ಕಾಗಿ ಬರಾಕತ್ತಾಳ ಶರಣಪ್ಪನವ್ರ ಕಡೆ. 1001 ಕೊಡ್ತೀನಿ, ತರ್ತೀನಿ. ರೊಕ್ಕಕ್ಕೆ ಸಿಗ್ತದ ಏನದು? ರೊಕ್ಕಕ್ಕೆ ಸಿಗ್ತದ? ರೊಕ್ಕಕ್ಕೆ ಸಿಗೋದಾಗಿದ್ರೆ ದೊಡ್ಡ ದೊಡ್ಡ ಸಾಹುಕಾರರೆಲ್ಲ KG ಗಟ್ಟಲೆ ತೊಗೊಂಡೆ ಅವ್ರ ಮನೆಗೆ ಇಟ್ಕೋತಿದ್ರು, ನಿಮಗೆಲ್ಲಿ ಸಿಗ್ತಿತ್ತು? ಹಂಗಿಲ್ಲದು. ಆಕಿಗಿತ್ತು ಆ ಭ್ರಮ. ಎಲ್ಲರಿಗೂ ಕೊಡ್ತಾರಂತೆ ಶರಣಪ್ಪನವರು. 1001 ಕೊಟ್ಟರೆ ಗಂಡು ಸಿಗುತ್ತಂತ ಅವಸರ ಮಾಡಿ ಬರತ್ತಿದ್ಲು. ಬರುವಾಗ ಅಲ್ಲೊಬ್ಬ ಬಡವಿಗೆ 4 ಮಕ್ಕಳು. ಬಡತನಕ್ಕೆ ಮಕ್ಕಳು ಬಹಳ ಅಂತ ಹೇಳ್ತಾರೆ. ನಾನು ಒಂದ್ಸಲ ಮರುದೇವರಾಗಿದ್ದಾಗ ಬಸ್ಸಿನೊಳಗೆ ಪ್ರಯಾಣ ಮಾಡಾಕತ್ತಿದ್ದೆ. ಬಸ್ಸು ಭರ್ಪೂರ್ ತುಂಬಿತ್ತು. ಆ ತಾಯಿ ಬಹಳ ತೊಂದರೆ ತಗೊಂಡು ಬಸ್ಸಿನಾಗ ಹತ್ತಿ ಬಂದ್ಲು. ಹೊಟ್ಲೆದಾಳ, ಕೈಯಾಗ 4 ಅದಾವ. ಹೊಟ್ಲೆದಾಳ, ಕೈಯಾಗ 4 ಅದಾವ. ಯಾರೂ ಸೀಟ್ ಬಿಟ್ಟು ಕೊಡೋವಲ್ರು. ಮತ್ತು ನಾವು ದೈವೇ ಧರ್ಮದ ಮೂಲ ವಚನ ಓದಿದ ಮಂದಿ, ನಮಗೆ ಹೆಂಗೆ ಸಮಾಧಾನ ಆಕೈತಿ? ಆ ತಾಯಿ ನಿಂತಿದ್ದು ನೋಡಿ ನಾ ಎದ್ದೆ, ಯಾವ ಕುಂಡ್ರ ಅಂದೆ. ನಾ ನಿಂತ್ಕೊಂಡೆ, ಆ ತಾಯಿನ ಕುಂದ್ರಿಸಿದ ಮೇಲೆ ಆ ತಾಯಿಗೆ ಒಂದು ಮಾತು ಹೇಳಿದೆ ನಾನು, ಯವ್ವ ಬರೋದು ಬಂದಿದೆ, ಹೊಟ್ಯಾಗ ಒಂದು ಕ್ಯಾರಿ ಅದ, ಇವು 4 ಯಾಕೆ ಕರ್ಕೊಂಡು ಬಂದಿಯವ್ವ, 1-2 ಬಿಟ್ಟು ಬಂದ್ರೆ ಚಲೋ ಇತ್ತಲ್ಲ ಅಂದ್ರೆ, ಯಪ್ಪ ಮನ್ಯಾಗ ಇನ್ನು 4 ಅದಾವ ಅಂದ್ಲಾಕಿ. ಇದು 9ನೇದು ಲೋಡ್ ಆಗ್ಯದ. ಹಿಂಗ ಬಡತನಕ್ಕೆ ಮಕ್ಕಳು ಬಹಳ ಇರ್ತಾವ. ಅದು ಅದು ವರ್ಷಕ್ಕೊಂದು ಹಂಗ ಒಬ್ಬ ಬಡವಿ ದಾರಿಯೊಳಗ 3-4 ಮಕ್ಕಳ ತಾಯಿ, ಅದು ಸಣ್ಣ ಮಗು ಹೊಟ್ಟಿ ಜಾಡಿಸಿ ಬೇದಿ ಆಗಿ ಅದು ತೊಂದರೆಯೊಳಗಿತ್ತು. ಅದನ್ನ
ತೊಳೆದು ಸ್ವಚ್ಛ ಮಾಡಿಕೊಂಡ್ಲು ಕೆರೆಯ ನೀರಿನೊಳಗ ಮಾಡಿ ಹಿಂಗ ಮ್ಯಾಲೆ ಬರುವಾಗ ಅದು ಸೀರೆಗೆಲ್ಲ ಸ್ವಲ್ಪ ಹೊಲಸತ್ತಿತ್ತಲ್ಲ, ಅದನ್ನು ತೊಳ್ಕೊಳ್ಳುವ ಸಲುವಾಗಿ ಅವಸರದಿಂದ ಹೋಗುವಂತ ಈ ಸಹಕಾರ್ತಿಯ ಬಳಿಗೆ ಬಂದು, ಯವ್ವ ಇದು ಸಣ್ಣದದ, ಇವು ಮೂರೂ ನಿಂದಿರ್ತಾವ, ಇದನ್ನು ಕೆಳಗೆ ಇಳಿಸಾಕ ಬರಂಗಿಲ್ಲ, ಸ್ವಲ್ಪ ಎತ್ಗೋ ಅಂತ ಕೈಯಾಗ ಕೊಡಾಕ್ ಹೋದ್ಲಂತಾಕಿ. ಅನ್ಲಿಕ್ಕೆ ಸಹಕಾರ್ತಿ, ನಾನೇನು ಸಾಮಾನ್ಯ ಮಾಡಿ, ನಾ ಹುಟ್ಟಿದ್ದು ರೇಷ್ಮೆ ಸೀರೆ ಅದ, ನಾನು ಹಾಕಿದ್ದು ಕೇಜಿಗಟ್ಲೆ ಬಂಗಾರದ, ನನ್ನ ಕೈಯಾಗ ದಿನ 10 ಆಳುಗಳು ದುಡಿತಾವ, ನಿನ್ನ ಕೂಸು ಎತ್ಕೊಳಕ್ ನಾನೇನು ನಿನ್ನ ಮನೆ ಆಳಂತ ಮಾಡಿ ಏನ್ ನಡಿ ಅಂದ್ಲು. ಇರ್ಲಿ ಬಿಡ ಯವ್ವ ಅಂದ್ಲಾಕಿ, ಏನ್ ಮಾಡಕ್ಕಾಕೈತಿ. ಇಷ್ಟಂದ್ಲು ಈಕಿ ರಭಸದಿಂದ ಅವಸರದಿಂದ ಬಂದ್ಲು. ಬರೋತ್ತಿಗೆ ಅಪ್ಪ ಅವರು ಲಿಂಗ ಪೂಜಾ ಜಂಗಮ ದಾಸೋಹ ಮುಗಿಸಿ ಕೂತಿದ್ರು. ಬಂದಾಕಿನ 1001 ನಾಣ್ಯದ ಗಂಟನ್ನು ಮುಂದಿಟ್ಟು, ನನಗ ಅಪ್ಪ ಅವರ ಸಂತಾನ ಕೊಡಬೇಕು ಅಂತ ಕೇಳಿದ್ಲು, ಮಗು ಕೊಡಬೇಕು ಅಂತ. ಆವಾಗ ಶರಣಪ್ಪನವರು ಹೇಳಿದ್ರು, ಯವ್ವ ಶಿವ ದಾರ್ಯಾಗ ಕೊಟ್ಟಿದ್ದ ಬಿಟ್ಟು ಬಂದಿದ್ಯಲ್ಲ ಅಂದ್ರು. ಶಿವ ದಾರ್ಯಾಗ ಕೊಟ್ಟಿದ್ದ ಬಿಟ್ಟು ಬಂದಿಯಲ್ಲ, ಕೊಟ್ಟಿದ್ದನ್ನ ಬಿಟ್ಟು ಬಂದ ಮೇಲೆ ಮತ್ತೆಂಗ ಸಿಗ್ತದ ಅಂದ್ರ ಅವರು. ಹೆಂಗದ ಲೀಲಾ, ನೀವು ಬೆಟ್ಟಿನ ಆಗಿಲ್ಲ ಎಲ್ಲಿ ಕೊಟ್ರಿ ಅಂದ್ಲಾಕೆ. ಅದಕ್ಕೇನು ತಿಳಿಬೇಕು ಅಜ್ಞಾನಿಗೆ? ರೊಕ್ಕದ ಸೊಕ್ಕಿನ ಹುಚ್ಚಿನೊಳಗಿರುವ ಅಜ್ಞಾನಿಗೆ ತತ್ವ ಹೆಂಗೆ ತಿಳಿಬೇಕು, ಧರ್ಮ ಹೆಂಗೆ ತಿಳಿಬೇಕು, ಶರಣರ ಲೀಲಾ ಹೆಂಗೆ ತಿಳಿಬೇಕು. ಬರೀ ಅದಕ್ಕೆ ರೊಕ್ಕನ ಕಾಣ್ತಿತ್ತು ಹೊರತಾಗಿ ಉಳಿದಿದ್ದೇನೂ ಕಾಣಲಿಲ್ಲ. ಯವ್ವ ಶಿವ ದಾರಿಯೊಳಗ ಕೊಡಾಕ ಬಂದ್ರ ನಿರಾಕರಿಸಿ ಬಂದೆಲ್ಲ ಅಂದಾಗ ಅವಾಗ ಆಕಿಗೆ ಜ್ಞಾನೋದಯ ಆಗ್ತದ. ಹೌದಲ್ಲ, ಆಕಿ ಬಂದಕ್ಕೆ ಶಿವ ಏನಪ್ಪ ಅಂತ ಕೇಳಿದ್ಲು. ಶಿವನೇ ಆ ರೂಪದೊಳಗೆ ಬಂದು ನಿನಗೆ ಆಶೀರ್ವಾದ ಮಾಡಾಕ ಬಂದಿದ್ದ, ಅದನ್ನು ಪಡುಕುವ ತಾಯಿತನದ ಗುಣನೇ ನಿನಗಿಲ್ಲ ಅಂದ್ರೆ ನಿನಗೆ ಹೆಂಗ ಮಕ್ಕಳಾಗ್ತಾವ ಅಂದ್ರು ಶರಣರು. ತಾಯಿತನದ ಗುಣ ಇರುವವಳಿಗೆ ಮಕ್ಕಳ ಭಾಗ್ಯ ಅದು ಆನಂದವನ್ನು ಕೊಡುತ್ತದೆ ವಿನಃ ತಾಯಿತನದ ಗುಣವೇ ಇಲ್ಲದವರಿಗೆ ಯಾವ ಮಕ್ಕಳು ಬಂದು ಏನಾಗೋದದ. ಕಣ್ಣೀರು ಹಾಕ್ತಾಳ, ಪರಿಪರಿ ಬೇಡಿಕೊಳ್ತಾಳ. ಇಲ್ಲವಾ ಶಿವನ ಇಚ್ಛೆ ಹಂಗಿಲ್ಲ, ಈ ಜನ್ಮದೊಳಗೆ ನಿನಗೆ ಮಕ್ಕಳಾಗೋದಿಲ್ಲ, ನಡಿ ಅಂತ ಹೇಳಿ ಕಳಿಸ್ತಾರೆ ಶರಣಪ್ಪನವರು. ಆಕಿ ತಂದಿರುವ 1001 ರೂಪಾಯಿ ಕಾಣಿಕೆಯನ್ನು ಮುಟ್ಲಿಲ್ಲ, ಅದರ ಕಡೆ ಕಣ್ಣೆತ್ತಿ ನೋಡಲಿಲ್ಲ. ಅದನ್ನು ಪಡ್ಕೊಂಡು ದುಃಖದಿಂದ ಹೋದ್ಲು ಆ ತಾಯಿ. ಜೈಸಾ ಭಕ್ತಿ ವೈಸಾ ಮುಕ್ತಿ. ಭಾವದಂತೆ ಭಗವಂತ. ಶರಣರ ಅನುಗ್ರಹದ ಲೀಲೆ ಈ ರೀತಿಯೊಳಗ, ಈ ನಾಡಿನೊಳಗ, ಈ ನೆಲದೊಳಗ ನಡೆದದ ಬಂಧುಗಳೇ.